ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಸುಮನ್ ವಿನಾಯಕ್. ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ ನೋಡಕತ್ತಿದ್ರಿ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ಇವತ್ತು ಸಂಡೇ ಸ್ಪೆಷಲ್ ಅಂಥೇಳಿ ರಾಗಿ ಮುದ್ದೆ ಮತ್ತು ಚಿಕನ್ ಕರಿ ಮಾಡಿದ್ದೆ. ಹೆಂಗೆ ಮಾಡೋದು ಅಂಥೇಳಿ ನೋಡ್ಕೊಂಬರೋಣ ಬರ್ರಿ. ಚಿಕನ್ ಎಲ್ಲ ಸ್ವಚ್ಛಂಗೆ ತೊಳೆದು ಇಟ್ಕೊಂಡೇನಿ. ಅದಕ್ಕೆ ನಾನು ಒಂದು ಚಿಟಿಕೆ ಅರಿಶಿನ ಹಾಕ್ಕೊಂಡು ಮಸಾಲೆ ಖಾರ ಮನೆಯೊಳಗೆ ಮಾಡಿದ್ರಿ ಇದು. ಮತ್ತು ಚಿಕನ್ ಮಸಾಲ ಹಂಗೆ 2 ಮೆಣಸಿನ್ಕಾಯಿನೂ ಹೆಚ್ಚಿ ಹಾಕ್ಕೊಂಡೀನಿ. ಹಂಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಆಮೇಲೆ ಸ್ವಲ್ಪ ಮೊಸರು ಹಾಕ್ಕೊಂಡು ಅದನ್ನು ಚಲೋ ತಂಗ ಕಲಿಸ್ಕೊಬೇಕ್ರಿ. ಕಲಿಸ್ಕೊಂಡು ಅದನ್ನು ಮ್ಯಾರಿನೇಟ್ ಮಾಡಕ್ಕೆ ಇಡ್ಬೇಕ್ರಿ. ಅಂದ್ರೆ ಮಸಾಲ ಎಲ್ಲ ಹಿರ್ಕೋತೈತಿ, ಚಲೋ ಆಕೈತಿ ಗ್ರೇವಿ. ನೆಕ್ಸ್ಟ್ ಇಲ್ಲಿ ನಾನು ಮಸಾಲೆ ರುಬ್ಬಾಕ ಅಂಥೇಳಿ 2 ಮೀಡಿಯಮ್ ಉಳ್ಳಾಗಡ್ಡಿ ತೊಗೊಂಡೇನಿ. ಹಂಗೆ 2 ಟೊಮೆಟೊ ತೊಗೊಂಡೇನಿ. ಸ್ವಲ್ಪ ಒಣ ಕೊಬ್ಬರಿ ತೊಗೊಂಡೇನಿ, ಅದನ್ನು ಹೆಚ್ಕೊಂಡು ಇಟ್ಕೊಂಡೇನಿ. ಹಂಗೆ ಇಲ್ಲಿ ಪಲಾವ್ ಎಲೆ, ಲವಂಗ, ಕರಿಮೆಣಸು, ಚಕ್ಕೆ, ಒಂದು ಅನಾನಸ್ಸು ಇಷ್ಟು ತೊಗೊಂಡು ಅದನ್ನು ಪೇಸ್ಟ್ ಮಾಡ್ಕೊಂಡೇನಿ ಹುರ್ಕೊಂಡು. ನೆಕ್ಸ್ಟ್ ಇಲ್ಲಿ ಒಂದು ಬಾಳ್ಗೆ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಸ್ವಲ್ಪ ಉಳ್ಳಾಗಡ್ಡಿ ಸ್ವಲ್ಪ ಕೆಂಪಗೆ ಹುರ್ಕೋಬೇಕ್ರಿ. ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಆಮೇಲೆ ರುಬ್ಬಿಟ್ಕೊಂಡ ಮಸಾಲ ಹಾಕ್ಕೋಬೇಕು. ಮತ್ತು ನಾ ಇಲ್ಲೇ ಗ್ರೇವಿಗೂ ಮಸಾಲೆ ಖಾರ ಮತ್ತು ಚಿಕನ್ ಮಸಾಲ ಹಾಕ್ಕೊಳಕತ್ತೇನೆ ರೀ. ಚಿಕನಿಗೆ ಯಾವತ್ತು ಖಾರ ಮುಂದಿರ್ಬೇಕ್ರಿ, ಅಂದ್ರೆ ತಿನ್ನಕ್ಕೆ ಭಾಳ ರುಚಿ. ಆಮೇಲೆ ನಾನಿಲ್ಲೇ ಮ್ಯಾರಿನೇಟ್ ಮಾಡೋಂಥ ಚಿಕನ್ ಹಾಕ್ಕೊಂಡೇನಿ. ಹಾಕ್ಕೊಂಡು ಸ್ವಲ್ಪ ಅದನ್ನು ಚಲೋ ತಂಗ ಮಿಕ್ಸ್ ಮಾಡ್ಕೋಬೇಕ್ರಿ. ಮಿಕ್ಸ್ ಮಾಡ್ಕೊಂಡು ನೀರು ನಿಮಗೆ ಗ್ರೇವಿ ಎಷ್ಟು ಬೇಕಲ್ಲ ಅಷ್ಟು ನೀರು ಹಾಕೋರಿ. 15 ನಿಮಿಷ ಮೀಡಿಯಮ್ ಫ್ಲೇಮ್ ಒಳಗೆ ಅದನ್ನು ಕುದಿಸಿದ್ರೆ ಚಿಕನ್ ರೆಡಿ ಆಗ್ತೈತೆ ನೋಡಿರಿ. ಮತ್ತು ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.